ಆ ದೇವರು ಅವಳೊಬ್ಳು ಒಳ್ಳೇದು ಮಾಡಿದ್ರೆ ಸಾಕು. ಒಳ್ಳೆ ಮನೆ ಸೇರ್ಕೊಂಡಿದ್ದಾಳೆ, ಚೆನ್ನಾಗಿರ್ತಾಳೆ ಬಿಡು. ಹೌದು, ಒಳ್ಳೆ ಮನೆ ಸೇರಿದ್ದಾಳೆ. ನನ್ನ ಮಗಳು ಅಲ್ಲಿ ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆಯಿಂದಾನೆ ಇನ್ನು ನಾನು ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿರೋದು. ಹೋಗಿದ್ದಿದ್ರೆ ಯಾವಾಗಲೂ ಈ ಉಸಿರು ಹೋಗ್ಬಿಡೋದು. ದೀಪ ನನ್ನ ಬಂಗಾರ, ಅದಕ್ಕೆ ಯಾವ ಕಷ್ಟನೂ ಬರಬಾರ್ದು. ಈ ಅಪ್ಪ ಹೇಳ್ದ ಅಂತ ನನ್ನ ಒಂದೇ ಒಂದು ಮಾತಿಗೆ ತಾಲಿ ಕಟ್ಟಿಸ್ಕೊಂಡ್ಲು. ಅವಳಿಗೇನಾದರೂ ತೊಂದರೆ ಆದರೆ ನಾನು ಉಳಿಯಲ್ಲ. ನನ್ನ ಬದುಕು ಹೀಗಾಗಿದೆ ಅಂತ ಅಪ್ಪನಿಗೆ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ನನ್ನ ಪರಿಸ್ಥಿತಿ ಬಗ್ಗೆ ಗೊತ್ತಾಗಬಾರ್ದು. ಎಷ್ಟೇ ಕಷ್ಟ ಬಂದರೂ ನಾನು ಅಪ್ಪನ ಮುಂದೆ ತೋರಿಸ್ಕೋಬಾರ್ದು. 1-2 ದಿನ ಹೋಗಿ 1 ವಾರ ರಜಾ, ಆಮೇಲೆ ಮಗಳು ಮನೆಗೆ ಹೋಗಿ ನೋಡ್ಕೊಂಬ. ಅಯ್ಯೋ ದೇವ್ರೆ, ನೀನೇ ದಾರಿ ತೋರಿಸು. ನನ್ಗೆ ಎಷ್ಟಾದ್ರೂ ನೋವು ಕೊಡು, ಆದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಏನೋ ನೋವಾಗಬಾರ್ದು. ಸರಿ, ನಿನ್ನ ಕೆಲಸ ಬೇರೆ ಉಳಿಸ್ಕೋಬೇಕು. ಬಾ ಹೋಗೋಣ. ವಿಜಯೇಂದ್ರ ಬಾಪ. ಅಪ್ಪನ ನೋಡ್ ಪಾಪ ಅನ್ಲೋ, ಅಣ್ಣನ್ ನೋಡ್ ಅಯ್ಯೋ ಅನ್ಲೋ, ಒಂದು ಅರ್ಥ ಆಗ್ತಿಲ್ಲ. ಹೊಟ್ಟೆ ತುಂಬ ಹಸಿತಾ ಇದೆ. ನನ್ನ ತಂಗಿ ಇದ್ದಿದ್ರೆ ಕದ್ದು ಮುಚ್ಚಿ ಆದರೂ ಅಂತೂ ತಿನ್ನಿಸ್ತಾ ಇಲ್ಲ. ಪಾಪ ಅಣ್ಣ ಏನೂ ತಿಂದಿರಲ್ಲ ಅನ್ಸುತ್ತೆ. ನಾನೇನಾದ್ರೂ ಊರಲ್ಲಿ ಇದ್ದಿದ್ರೆ ಒಂದು ಪಕ್ಕ ಕೂತ್ಕೊಂಡು ಪ್ರಸಾದ ತಿನ್ನಿಸ್ತಿದ್ದೆ. ದೇವ್ರೆ, ಇವತ್ತು ಎಲ್ರಿಗೂ ಪ್ರಸಾದ ಕೊಡೋ ಪುಣ್ಯ ಕೊಟ್ಟಿದ್ಯಾ, ಆದ್ರೆ ನಮ್ಮ ಅಣ್ಣಂಗೆ ಪ್ರಸಾದ ಕೊಡೋ ಭಾಗ್ಯ ಯಾಕೆ ಕೊಡ್ಲಿಲ್ಲ? ಪ್ರಸಾದ ಬೇಕ ತಿಂತೀರಾ? ಏನು ಪುಟಿ ಹೆಸರು? ದೀಪ. ಈಗ ಸಮಾಧಾನ ಆಯ್ತು. ಸಾಹೇಬ್ರ ಕೈಗೆ ಸಿಕ್ಕಾಕೊಂಡ್ರೆ ನನ್ನ ತಂಗಿನ ಮೀಟ್ ಮಾಡೋಕ್ಕಾಗಲ್ಲ. ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕು. ಸಾರಿ ಸರ್. ಜಯರಮಣ ಅಲ್ಲಿ ಬಂದವ್ ನೋಡಿ.
5 ನಿಮಿಷ ನನ್ನ ತಂಗಿ ದೀಪನ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ ಸಾಹೇಬ್ರೆ. ಯಾಕೆ ನಮ್ಮೂರಲ್ಲಿ ನನ್ನ ಹೆಸರು ಹಾಳು ಮಾಡಿ ಸಾಲ್ದ? ಇಲ್ಲಿ ಅವಳ ಜೀವನನ ಕಟ್ಕೋತಾ ಇದ್ದಾಳೆ. ದೇವ್ರ ದಯೆ ಅದನ್ನು ಹಾಳು ಮಾಡ್ಬೇಕಾ? ಅದು ಆಗಲ್ಲ ಸಾಹೇಬ್ರೆ. ಸಿಗಟ್ಟು ಸಾಹೇಬ್ರೆ ದಯವಿಟ್ಟು ಒಂದ್ ನಿಮಿಷ ಮಾತಾಡಿ ಸಾಹೇಬ್ರೆ. ಅಮ್ಮ, ಆದಷ್ಟು ಬೇಗ ನನ್ನ ಸೊಸೆ ಸುರಕ್ಷಿತವಾಗಿ ಸಿಕ್ಕೋ ಹಾಗೆ ಮಾಡಿ ನಮ್ಮ ಮನೆ ಗೌರವನ ಕಾಪಾಡಮ್ಮ. ಅಣ್ಣ ದೀಪಂಗ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಇಷ್ಟೊತ್ತಾಯ್ತು, ಇನ್ನೂ ಬರಲೇ ಇಲ್ಲ. ಅಚ್ಚಕ್ರೆ, ಇಲ್ಲೆಲ್ಲಾದ್ರೂ ಒಂದು ಹುಡುಗಿನ ನೋಡಿದ್ರ? ಮದುವೆ ಡ್ರೆಸ್ಸಲ್ಲಿದ್ಲು. ಹೌದೌದು, ನೋಡಿದ್ದೀನಿ. ಹೌದಾ? ಎಲ್ಲಿ? ಇಲ್ಲಿ ಎಲ್ಲೋ ಒಳಗಿರ್ಬೇಕು. ತೊಂಬತ್ತೆ ಅವ್ರು ಯಾಕೆ ನನ್ನ ಹುಡ್ಕೊಂಡು ಬರ್ತಿದ್ದಾರೆ? ಮತ್ತೆ ನನ್ನ ನಮ್ಮ ಮನೆಗೆ ಕಳ್ಸಕ್ ನೋಡ್ತಿದಾರ? ಅಪ್ಪನ ಪರಿಸ್ಥಿತಿ ಗೊತ್ತಾದ್ಮೇಲೆ ನಾನಂತೂ ವಾಪಸ್ ಹೋಗಲ್ಲ. ಅಣ್ಣ ಸಿಕ್ಕಿದ್ಲ? ಇನ್ನೂ ಸಿಕ್ಕಿಲ್ಲ. ಈಗ ಏನಣ್ಣ ಮಾಡೋದು? ಒಂದು ಗೊತ್ತಾಗ್ತಿಲ್ಲ ಭಾಸ್ಕರ್. ನಮ್ಮನೆ ಸೊಸೆ ಮದುವೆ ಆದ ಮೊದಲನೇ ದಿನನೇ ಮನೆ ಬಿಟ್ಟು ಹೋದ್ಲು ಅಂದರೆ ನಮ್ಮ ಕುಟುಂಬದ ಮಾನ ಮರ್ಯಾದೆ ಎಲ್ಲ ಬೀದಿಗೆ ಬಂದ್ಬಿಡುತ್ತೆ. ದೀಪ ಸಿಕ್ಕರಷ್ಟೇ ಎಲ್ಲ ಸಮಸ್ಯೆಗೂ ಉತ್ತರ. ಹೌದು, ತುಂಬ ನೋವಾಗ್ತಿದೆ ಕಣ. ನಾನು ನನ್ನ ಹೆಂಡತಿ ಈ ಕುಟುಂಬನ ಕಟ್ಟಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತ ನಿನಗೆ ಗೊತ್ತಲ್ವಾ? ನಮ್ಮ ಕುಟುಂಬ ಅಂದರೆ ಹೊರಗಡೆ ತುಂಬ ರೆಸ್ಪೆಕ್ಟ್ ಇದೆ. ದೀಪ ಏನಾದರೂ ಸಿಗದೆ ಹೋದರೆ ನಾವು ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದಿಸಿರೋ ಹೆಸರು, ಕೀರ್ತಿ, ಘನತೆ ಇಲ್ಲ ಒಂದೇ ದಿನದಲ್ಲಿ ಬೀದಿ ಪಾಲಾಗೋಗ್ಬಿಡುತ್ತೆ ಕಣೋ. ನಮ್ಮ ಕುಲಗೌರವ ಕಾಪಾಡಬೇಕು ಅಂದರೆ ನಾವು ಹೇಗಾದರೂ ಮಾಡಿ ದೀಪನ ಹುಡುಕ್ಲೇಬೇಕು. ಅಪ್ಪನ ಮನೆ ಮರ್ಯಾದೆ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿರೋದು ನಾನು, ಗಂಡನ ಮನೆ ಮರ್ಯಾದೆ ತೆಗಿಯೋ ನ್ಯಾಯನಾ? ಭಾಸ್ಕರ್, ಪೊಲೀಸ್ ಕಮಿಷನರ್ ನನ್ನ ಫ್ರೆಂಡು, ಅವ್ರಿಗೆ ಅನ್ಅಫಿಷಿಯಲ್ ಆಗಿ ದೀಪನ ಹುಡುಕಿ ಅಂತ ಹೇಳ್ತೀನಿ. ಇದೆಲ್ಲ ಫೋನಲ್ಲಿ ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾನು ನೇರವಾಗಿ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ. ಸರಿ ಅಣ್ಣ. ಅಮ್ಮ ತಾಯಿ, ನೀ ತೋರಿಸಿದ ದಾರಿಯಲ್ಲೇ ಹೋಗ್ತಿದ್ದೀನಿ. ಅಮ್ಮ ಹೇಳ್ದಂಗೆ ಗಂಡನ ಮನೆನೇ ನಂದು ಅಂತ ಅನ್ಕೊಂಡು ಹೊರಟಿದ್ದೀನಿ. ಆಶೀರ್ವಾದ ಮಾಡು.
ಈಗ ಇಲ್ಲೇ ನಿಂತ್ಕೊಂಡು ಏನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ? ನೋಡಿ ಇವ್ರೆ, ನಡೆದಿದ್ದಕ್ಕೆಲ್ಲ ಅರ್ಥ ಹುಡ್ಕಕ್ಕೆ ನನ್ನ ಕೈಲೂ ಆಗ್ತಾ ಇಲ್ಲ. ಇದೆಲ್ಲ ಹೇಗಾಯಿತು, ಯಾರಿಂದಾಯಿತು, ಯಾವಾಗಾಯಿತು, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಷ್ಟು ಮತ್ತಷ್ಟು ಪ್ರಶ್ನೆಗಳು ಹುಡ್ಕೋತಿದೆ ಹೊರತು ಉತ್ತರ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಯೋಚನೆ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ಇಂಚಿಂಚು ನಿಮಗೆ ವಿವರಿಸೋ ಮನಸ್ಥಿತಿಲೂ ನಾನಿಲ್ಲ. ಇದೆಲ್ಲ ನಿಮಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾನವೀಯತೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀವಿಲ್ಲಿ ಹೀಗೆ ನಿಂತಿರೋದು ನಿಮಗೂ ಶೋಭೆ ತರೋದಿಲ್ಲ, ನಮ್ಮ ಮನೆಗೂ ಶೋಭೆ ತರೋದಿಲ್ಲ. ನನ್ನ ಮಾತಿಗೆ ಬೆಲೆ ಕೊಡ್ತೀರಾ ಅನ್ನೋ ನಂಬಿಕೆ ಮೇಲೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ಸೇರ್ಕೊಳ್ಳಿ. ಇದಕ್ಕೆ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ಹಲೋ, ಏನು ಮಾಡ್ತಿದ್ದೀರಾ? ನಾನು ಹೇಳಿದ್ದೇನೋ, ನೀವು ಮಾಡ್ತಿರೋದೇನೋ? ನಿಂತ್ಕೊಳ್ಳಿ. ನಾನು ಹೇಳೋದು ಅಥವಾ ಅರ್ಥ ಆಗ್ತಿಲ್ವ ನಿಮಗೆ? ನೀವು ಏನು ಮಾಡ್ತಾ ಇದ್ದೀರಾ? ನನ್ನ ಮಾತು ಕನ್ಸ. ನೋ ನೋ, ಯಾವುದೇ ಕಾರಣಕ್ಕೂ ಈ ಕನ್ಸು ನಿಜ ಆಗ್ಬಾರ್ದು. ನಿಜ ಆಗೋದಕ್ಕೆ ನಾನ್ ಬಿಡಲ್ಲ. ಆ ದೀಪ ಈ ಮನೆ ಸೊಸೆ ಆಗ್ಬಾರ್ದು. ಈ ಮನೆ ಒಳಗೆ ಕಾಲಿಡಬಾರ್ದು. ನೀನೇನು ಹೇಳ್ಬೇಡಮ್ಮ, ಮನೆಗೆ ಹೋಗೋಣ. ಸಾಹೇಬ್ರೆ, ನನ್ನ ಮಾತು ಕೇಳಿ ಸಾಹೇಬ್ರೆ. ಆಯಿ ಮುಚ್ಕೊಂಡು ಬರಬೇಕು. ನನಗಿರೋ ಟೆನ್ಷನ್ ಸಾಲದು ಅಂತ ನಿನ್ನೆಯಿಂದ ನೀ ಕೊಡ್ತಿರೋ ಟೆನ್ಷನ್ಗೆ ಸಾಯಿಸ್ಬಿಡ್ಬೇಕು ಅನ್ನಿಸ್ತಾ ಇದೆ ನಿಮಗೆ. ಮಾತು ಕೇಳಿ ಸಾಹೇಬ್ರೆ. ಮುಚ್ಕೊಂಡಿದ್ರೆ ಸರಿ. ರಮಣ, ಯಾವುದಕ್ಕೂ ಸಾಹೇಬ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಒಳ್ಳೇದಾಯ್ತಿತ್ತು. ಇಲ್ಲಾಂದರೆ ನಿನ್ನ ಸಸ್ಪೆಂಡ್ ಬೇರೆ ಮಾಡ್ತೀನಿ ಅಂತ ಬೇರೆ ಹೇಳಿದರು. ಹೌದು, ಏನು ಹೇಳೋದು ಸರಿ ಶ್ರೀಗಂಟು. ಜಯರಾಮನ ಸಾಯ್ಲಿ ನನ್ನ ಮಗ.
ಗಂಟು ಸಾಹೇಬ್ರು ಫೋನ್ ತೆಗಿತಾ ಇಲ್ಲ. ಏನು ಮಾಡೋದು? ಕೆಲಸ ಮಾಡು, ಹಾಂ, ನೀನು ಮನೆಗೆ ಹೋಗು, ನಾನು ಸಾಹೇಬ್ರು ಬರೋವರೆಗೂ ಇಲ್ಲೇ ಇರ್ತೀನಿ. ಬೇಡ ಜಯರಾಮಣ್ಣ, ನಿನ್ನೆ ಎಲ್ಲ ಆಘಾತ ಆಗಿದೆ. ಇವನನ್ನು ರಾತ್ರಿ ಎಲ್ಲ ಹುಡುಕಿದ್ದೀಯ. ನಾನು ಇಲ್ಲಿರ್ತೀನಿ, ನೀನು ನೆಮ್ಮದಿಯಾಗಿ ಮನೆಗೆ. ಇಲ್ಲ ಶ್ರೀಕಂಠು, ಈಗಾಗಲೇ ನೀನು ನನ್ನ ಕಷ್ಟಕ್ಕೆ ಸಾಕಷ್ಟು ಸಲ ಹೆಗಲು ಕೊಟ್ಟಿದೀಯ. ಮತ್ತೆ ನಿನಗೆ ತೊಂದರೆ ಕೊಡೋಕ್ಕೆ ನಾನು ಇಷ್ಟಪಡಲ್ಲ. ಇದರಲ್ಲಿ ತೊಂದರೆ ಏನು ಬಂತು? ಒಂದು ಸಣ್ಣ ಸಮಸ್ಯೆ ಇದ್ದರೂ ನಮ್ಮ ಹಿಂದೆ ನೀನು ಬರ್ತೀಯ. ಈಗ ನಿನ್ನ ಸಮಸ್ಯೆಗೆ ನಾವು ಬರಬಾರ್ದಾ? ನೆಮ್ಮದಿಯಾಗಿ ಮನೆಗೆ ಹೋಗಿ ನಿದ್ದೆ ಮಾಡಿ. ಇಂಥ ಪಾಪಿಗಳನ್ನ ಹೆತ್ತ ಮೇಲೆ ನೆಮ್ಮದಿಯಾಗಿ ನಿದ್ದೆ ಎಲ್ಲಿ ಬರುತ್ತೆ ಶ್ರೀಕಂಠು? ತಂದೆ ಅನ್ನಿಸ್ಕೊಂಡಿರೋ ತಪ್ಪಿಗೆ ನಾನೇ ಇಲ್ಲಿರ್ತೀನಿ, ನೀವು ಮನೆಗೆ ಹೊರಡಿ. ಸರಿ ಅಣ್ಣ. ಅರೆ ಬಾಬಾ ಬೆಳಿಗ್ಗೆನೆ ಎಲ್ಲಿಗೆ ಹೋಗಿದ್ರು? ಅಯ್ಯೋ, ಹೋದಿಯ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಮತ್ತೆ ವಾಪಸ್ ಬಂದ್ಯಾಳೆ. ವಿಷಯ ಸೌಂದರ್ಯಂಗೆ ಹೇಳ್ಬೇಕು. ಸೌಂದರ್ಯ, ಸೌಂದರ್ಯ! ಸೌಂದರ್ಯ, ಸೌಂದರ್ಯ, ಏನಾಯ್ತು? ದೊಡ್ಡ ಎಡವಟ್ ಆಗೋಗಿದೆ. ನಿನ್ ಮಾವ ಆ ದೀಪನ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಅವಳು ಬಂದೇ ಬಿಟ್ಲಾ? ಬೆಳಗಿನ ಜಾವ ಬಿದ್ದಿದ್ದ ಕನಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ಈ ಕನಸು ನೋ ನೋ ನೆವರ್. ಬಾ ಮೊಳಗೆ. ಏಯ್, ನೀನ್ ಯಾಕೆ ಒಳಗ್ ಬಂದೆ? ನಿನ್ನ ಯಾರು ಒಳಗ್ ಸೇರ್ಸಿದ್ದು? ಸೌಂದರ್ಯ, ಒಂದು ನಿಮಿಷ. ಅಲ್ಲ ಮಾವ, ಇವಳನ್ನ ಯಾರು ಒಳಗ್ ಸೇರ್ಸಿದ್ದು? ನಾನು ಮಾತಾಡೋದನ್ನು ಕೇಳೋ. ಕುತ್ತಿಗೆಗೆ 3 ಗಂಟೆ ಬಿದ್ದ ಮೇಲೆ ಯಾರು ಒಪ್ಲಿ ಬಿಡ್ಲಿ, ದೀಪ ಚಿರು ಹೆಂಡಿದೀನಿ. ಈ ಮನೆ ಸೊಸೆನೆ. ಈ ಮನೆ ಸೊಸೆ ಬೀದಿಲಿದ್ದಾಳೆ ಅಂದ್ರೆ ಹೋಗೋದು ನಮ್ಮ ಮರ್ಯಾದೆನೆ. ಈ ಮನೆ ಪ್ರತಿಷ್ಠೆನ ಕಾಪಾಡೋದಕ್ಕೆ ನಾನು ತುಂಬ ತ್ಯಾಗ ಮಾಡಿದ್ದೀನಿ. ಎಲ್ಲಿ ತನಕ ಅಂದರೆ ನನ್ನ ಮತ್ತು ನನ್ನ ಮಗನ ಮಧ್ಯೆ ತುಂಬ ದೊಡ್ಡ ಗ್ಯಾಪ್ ಬರೋ ತನಕ. ಇಷ್ಟು ವರ್ಷ ಕಾಪಾಡ್ಕೊಂಡ್ಬಂದ ನಮ್ಮ ವಂಶದ ಗೌರವನ ಈ ಒಂದು ಘಟನೆಯಿಂದ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಗೊತ್ತಾ, ನಮ್ ಚಿರುಗ್ ಚಿರಾಗಿ ಇವಳ ಜೊತೆ ಸಂಸಾರ ಮಾಡಬೇಕು ಅಂತ ನಾನೇನು ಒತ್ತಾಯ ಮಾಡಲ್ಲ. ಅದು ಅವಳ ನಿರ್ಧಾರಕ್ಕೆ ಬಿಟ್ಟಿದ್ದು. ಆದರೆ ನಾನು ಹೇಳೋದಿಷ್ಟೇ, ದೀಪ ಈ ಮನೆ ಸೊಸೆ. ಈ ಮನೆ ಸೊಸೆ ಈ ಮನೆ ಕಾಂಪೌಂಡ್ ದಾಟಿ ಆಚೆ ಹೋಗಬಾರ್ದು. ಉಳಿದಿದ್ದು ನಿನಗೆ ಬಿಟ್ಟಿದ್ದು. ನಿನಗೆ ಇಷ್ಟ ಬಂದ ನಿರ್ಧಾರ ನೀನು ತಗೋಬಹುದು. ದೀಪ ಎಲ್ಲಿವರೆಗೂ ಈ ಮನೆ ಸೊಸೆಯಾಗಿರ್ತಾಳೋ ಅಲ್ಲಿವರೆಗೂ ಅವಳು ನಮ್ಮ ಜೊತೆನೇ ಇರಬೇಕು.